ನಾನೊಬ್ಬನೇ ಮಾತ್ರ ದಲಿತ? ಯಾಕೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಅಲ್ವಾ? ನೀವೊಬ್ಬ ಬಲಿತ ದಲಿತ. ನಮ್ಮ ನಾರಾಯಣ ಸ್ವಾಮಿ ಅವರು ಹಂಗಲ್ಲ, ಬಹಳ ಬಡ ದಲಿತ. ನಿಮಗೆ ಹಣದ ಅಹಂಕಾರ ಇದೆ, ನಿಮಗೆ ಜಾಸ್ತಿ. ಏನು ಗೆದ್ದು ಬಂದ್ಬಿಟ್ಟಿದಾರ? ಏನು ಅಹಂಕಾರದ ಮಾತು, ಏನು ದರ್ಪದ ಮಾತು, ಏನು ವೀರಾದಿ ವೀರನ, ಶೂರಾದಿ ಶೂರನ? ಗೆದ್ದ ತಕ್ಷಣ ಇಷ್ಟೊಂದು ಅಹಂಕಾರ ಬರ್ಬೋದಾ? ಏನು ನೀವು ಚಿತ್ತಾಪುರದಲ್ಲಿ ಗೆದ್ದ ತಕ್ಷಣನೇ ನೀವೇನು ರಾಜ್ಯನೇ ಗೆದ್ದು ಬಿಟ್ಟಿದ್ದೀರಾ? ನೀವು ಹೇಳ್ದಂಗೆ ನಡಿಬೇಕಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನ ಇಲ್ವಾ? ಆರ್ ಯು ಅನ್ಕ್ವಶ್ಚನಬಲ್ ಲೀಡರ್? ಆರ್ ಯು ಅಬೌವ್ ದಿ ಕಾನ್ಸ್ಟಿಟ್ಯೂಷನ್? ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಸರ್, ಆರ್ ಯು ಅಬೌವ್ ದಿ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್? ಸಂವಿಧಾನವನ್ನು ಮೀರಿದವರ ನೀವು? RSS ಚಡ್ಡಿ ಹಾಕ್ಕೊಂಡು ಮನುವಾದಿ ಆಗ್ಬಿಟ್ಟಿದ್ದಾರೆ ನೋಡಿ. RSS ನಮ್ಮ ದೇಶದ ಹೆಮ್ಮೆ, ನಮ್ಮ ಹೆಮ್ಮೆ. RSS ಈ ದೇಶಕ್ಕೆ ಏನೇನು ಕರ್ತವ್ಯವನ್ನ ಮಾಡಬೇಕು ಅದೆಲ್ಲ ಕರ್ತವ್ಯವನ್ನ ಮಾಡ್ತಾ ಇರತಕ್ಕಂಥ ಒಂದು ದೇಶಭಕ್ತ ಸಂಘಟನೆ RSS. ಏನ್ ಮಾಡ್ತಾ ಇದ್ದೀರಿ ನೀವು? ಒಂದು KDP ಮೀಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಕಲಬುರಗಿ ಜಿಲ್ಲೆನಲ್ಲಿ ನೀವು. ಆರ್ ಯು ಸ್ಪೀಕಿಂಗ್ ಅಬೌಟ್ ಡೆಮೋಕ್ರಸಿ? ಒಂದು KDP ಮೀಟಿಂಗ್ ಮಾಡಿಲ್ಲ ರೀ. ಎಲೆಕ್ಟ್ ಆಗೋದು ಚಿತ್ತಾಪುರದಲ್ಲಿ, ವಾಸ ಬೆಂಗಳೂರಿನಲ್ಲಿ. 5 ವರ್ಷದಲ್ಲಿ ಎಷ್ಟು ದಿನ ವಸತಿ ಮಾಡಿದಿರ ಲೆಕ್ಕ ಕೊಡಿ. ಚಿತ್ತಾಪುರದಲ್ಲಿ ಎಷ್ಟು ದಿನ ವಸತಿ ಮಾಡಿದ್ದೀರಾ ಲೆಕ್ಕ ಕೊಡಿ. ಎಷ್ಟು ಜನರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿಬಿಟ್ಟು ಕಣ್ಣೀರು ಒರೆಸಿದ್ದೀರಾ? ನಿಮ್ಮ ಶಾಸಕರೇ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಾ? ಆಯ್ತು, ಅದು ಗ್ರಾಮ ಪಂಚಾಯತ್ ಗೆದ್ದವನು ವೀರಾದಿ ವೀರನ? ಹೌದಪ್ಪ, ನನಗೆ ಗೆಲ್ಲಕ್ಕಾಗ್ತಿಲ್ಲ, ನಾನು ಕ್ವಶನ್ ಮಾಡಬಾರ್ದಾ ರೀ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಅಂಬೇಡ್ಕರ್ ಅವರನ್ನ ಸೋಲಿಸಿದಂಥ ಪಾರ್ಟಿ. ಇವತ್ತು ನೀವು ಯಾವ್ದ್ರಿಂದ ಗೆಲ್ತಾ ಇದ್ದೀರಿ? ವ್ಯಾಲ್ಯೂಸ್ನಿಂದ ಗೆಲ್ಲಿಸ್ತಾ ಇದ್ದೀರಾ? ಯಾವುದರಿಂದ ಗೆಲ್ತಾ ಇದ್ದೀರಿ, ಯಾವುದರಿಂದ ಗೆಲ್ತಿದ್ದೀರಿ ಅನ್ನೋಂಥದ್ದು ಜನಕ್ಕೆ ಗೊತ್ತು. ಕೊಡಿ ಕೊಡಿ, ನಾನು ಹೇಳ್ತೇನೆ. ನಾನು ಈ ಹಿಂದೆನೇ ಸವಾಲು ಹಾಕಿದ್ದೆ. ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ವರ್ಷಗಳಲ್ಲಿ ಎಷ್ಟು ಕೋಟಿ ಹಣವನ್ನು ಖರ್ಚು ಮಾಡಿದ್ದೀರಾ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದೀರಾ? ಬನ್ನಿ ಪಟೇಲ್ ಚೌಕಿಗೆ, ನಮ್ಮ ಪಾರ್ಟಿಯಿಂದ ನಾವು ಕೂಡ ಬರ್ತೀವಿ. ಯಾವ ಬಸ್ ಸ್ಟ್ಯಾಂಡ್ ಮಾಡಿದಿರಿ, ಯಾವ ಫುಟ್ಪಾತ್ ಮಾಡಿದಿರಿ, ಯಾವ ಕೆರೆ ಕಟ್ಸಿದ್ರಿ, ಯಾವ ಏರ್ಪೋರ್ಟ್ ಕಟ್ಸಿದ್ರಿ, ಎಷ್ಟು ಎಕರೆ ನೀರಾವರಿ ಮಾಡಿದಿರಿ? ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ವಯಸ್ಸು ಯಡಿಯೂರಪ್ಪನವ್ರು ಇಲ್ಲೇನಾರು ಈ ಭಾಗದಿಂದ ಆಗಿಬಿಟ್ಟಿದ್ರೆ, ಯಡಿಯೂರಪ್ಪನವ್ರು ಈ ಭಾಗದಿಂದ ಆಗದೆ ಹೋದರೂ ಕೂಡ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಏರಿಯಾ ಸಂಪೂರ್ಣ ನೀರಾವರಿ ಆಗ್ಬಿಡ್ತಾ ಇತ್ತು. ಎಷ್ಟು ಎಕರೆ ನೀರಾವರಿ ಮಾಡಿದ್ದೀರಾ? ಎಷ್ಟು ರೈತರ ಕಣ್ಣೀರು ಒರೆಸಿದ್ದೀರಾ? ತೊಗರಿ ಬೆಳೆಗಾರರಿಗೆ ಒಂದು ನ್ಯಾಯ ಕೊಡ್ಸೋಕ್ಕಾಗಿಲ್ಲ ನಿಮಗೆ. 1 ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಇದೇ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಹೋರಾಟ ಮಾಡಿದ್ರು. ಏನಪ್ಪ ಕೊಟ್ರಿ? ಪ್ರಶ್ನೆ ಕೇಳ್ತೀನಿ ನಾನು, ಏನು ಕೊಟ್ರಿ? 25. ನೀವು ಎತ್ತಿದ ಡಿಮ್ಯಾಂಡ್, ನೀವೇ ಅಧಿಕಾರದಲ್ಲಿದ್ದೀರಿ, ಕೊಡಿ 25,000 ಪ್ರತಿ ಎಕರೆಗೆ. ಅಧಿಕಾರದಲ್ಲಿದ್ದಾಗ ದೌಲತ್ ಸೋರ್ಸೋದು, ಇಲ್ಲದೆ ಇದ್ದಾಗ ಪ್ರಶ್ನೆ ಕೇಳೋದ? ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು
ನಾವು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇವೆ, ರಾಜೀನಾಮೆಯನ್ನು ಕೊಡಬೇಕು. ಎರಡನೇದು ಪೊಲೀಸರು ಈ ರಾಜ್ಯದ ಜನರ ತೆರಿಗೆಯ ಹಣದಿಂದ ಅವರು ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಏನಂತಾರೆ ಅದಕ್ಕೆ, ಕಾಲಾಳುಗಳಲ್ಲ. ಪ್ರಿಯಾಂಕ ಖರ್ಗೆ ಅವರ ಗುಲಾಮರಲ್ಲ ಅವರು. ಆ 3 ಜನ ಪೊಲೀಸ್ ಅಧಿಕಾರಿಗಳು ಬಿಸಿ ಅವರ ಅಣತಿಯಂತೆ, ಅವ್ರ ಡೈರೆಕ್ಷನ್ ಅಂತೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗಬೇಕು. ಆ ರೀತಿ ದುರ್ವರ್ತನೆ, ಆ ರೀತಿಯ ಗೂಂಡಾಗಿರಿ, ಆ ರೀತಿಯ ದರ್ಪ ದೌರ್ಜನ್ಯ. ನಮ್ಮವರು ಒಂದು 400-500 ಜನ ಚಿತ್ತಾಪುರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ರು. ಅವರು ಅಲ್ಲಿ ಪ್ರವಾಸಿ ಮಂದಿರಕ್ಕೆ ಬರೋದಕ್ಕೆ ಹೋದರೆ ಅವ್ರನ್ನ ಬಿಟ್ಟಿಲ್ಲ. 200 ಜನ 300 ಜನ ಮನಸ್ಸು ಮಾಡಿದ್ರೆ ಆ 25 ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸರಿಸಿ ಅವ್ರಿಗೆ ಮರ್ಯಾದೆಯಿಂದ ಗೌರವದಿಂದ ಯಾವ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಾಗಿತ್ತು. ತಿರಂಗ ಯಾತ್ರೆಯಲ್ಲಿ ನಮ್ಮ ಪ್ರತಿಪಕ್ಷ ನಾಯಕನನ್ನ ಭಾಗವಹಿಸ್ಲಿಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಯಾಕೆ ತಿರಂಗ ಯಾತ್ರೆ ಚಿತ್ತಾಪುರದಲ್ಲಿ ಮಾಡಬಾರ್ದಾ? ಈಸ್ ಇಟ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪಾಕಿಸ್ತಾನದ ಅಂಗನ ಅದು ಚಿತ್ತಾಪುರ? ಯಾಕೆ ತಿರಂಗ ಯಾತ್ರೆ ಮಾಡಬಾರ್ದಲ್ಲಿ? ಯಾಕೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅಲ್ಲಿ ಭಾಗವಹಿಸಬಾರ್ದು? ಅವ್ರ ಕಾರಿಗೆ ಕಪ್ಪು ಮಸಿಯನ್ನು ಬೆಳಿತೀರಿ, ಅವ್ರಿಗೆ ಮುಖಕ್ಕೆ ಟೊಮೆಟೊ ಹಣ್ಣಿನಿಂದ ಮೊಟ್ಟೆಯಿಂದ ಕಪ್ಪು ಮಸಿಯನ್ನು ಬಳಿಯೋದಕ್ಕೆ ಎಲ್ಲ ತೆಗೆದುಕೊಂಡು ಬಂದಿದ್ರಿ. ಯಾವ ರಾಜ್ಯದಲ್ಲಿದ್ದೀವಿ ನಾವು? ಪ್ರಜಾಕಾರರ ಆಡಳಿತದಲ್ಲಿಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಸುಪುತ್ರರ ಕಾರ್ಯವೈಖರಿಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಮಾತೆತ್ತಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ತಾವು ಸ್ವಲ್ಪ ಕಣ್ಣಾಯಿಸಬೇಕು. ಇವತ್ತು ನಾವೊಂದು ದೊಡ್ಡ ಹೋರಾಟವನ್ನು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ DC ಆಫೀಸ್ ಮುಂದೆ. ಯಾವ ರೀತಿ ನಡೀತಾ ಇದೆ ಜಿಲ್ಲಾಡಳಿತ ಸರ್ವಾಧಿಕಾರಿ ಧೋರಣೆಯಲ್ಲಿ? ಯಾರ್ದು ನಡೀತಾ ಇಲ್ಲ ಎಕ್ಸೆಪ್ಟ್ ಪ್ರಿಯಾಂಕ ಖರ್ಗೆ. ಇದೇನು ರಿಪಬ್ಲಿಕ್ ಆಫ್ ಕಲಬುರ್ಗಿನ? ನಾವು ಒಂದಿನಕ್ಕಲ್ಲ, ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ನೋಡಿ ಸರ್, ನಾವು ಹೋರಾಟ ಇದು ನಮ್ಮ CT ರವಿ ಅವ್ರಿಗೂ ಈ ಸರ್ಕಾರ ಹೇಗೆ ಮಾಡಿದೆ ನಮಗೆ ಗೊತ್ತಿದೆ. ಎಸ್, ಮಾಡ್ತೀವಿ. ಈ ತರ ನಮ್ಮ ಅನೇಕ ಕಾರ್ಯಕರ್ತರು ಉದಾಹರಣೆಗೆ ಹೇಳ್ತೀನಿ. ಈ ಸರ್ಕಾರ ಹೆಂಗಿದೆ ಅಂತೇಳಿ ಸಚಿನ್ ಪಾಂಚಾಳ್ ಒಬ್ಬ ಹಿಂದುಳಿದ ಸಮಾಜದ ಒಬ್ಬ ಕಾಂಟ್ರಾಕ್ಟರ್, ಅವನಿಗೆ ನ್ಯಾಯ ಕೊಟ್ರ? ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ ನೀವು? ಒಬ್ಬ ಹಿಂದುಳಿದ ಸಮಾಜದ ವಿಶ್ವಕರ್ಮ ಸಮಾಜಕ್ಕೆ ನೋಡಿ, ಈ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಪ್ರಜಾಪ್ರಭುತ್ವವಾದಿ ಸರ್ಕಾರವೂ ಬೇಕಾಗತ್ತೆ. ನೋಡಿ, ನಾವು ಅದಕ್ಕೋಸ್ಕರನೇ ಬಂದಿದ್ದೀವಲ್ಲ, ಇಷ್ಟು ಜನ ಬಂದಿದ್ದೀವಿ. ಕಾಲ ಏನು ಮಿಂಚೋಗಿಲ್ಲ. ನಾವೇ ಕೇಳ್ತಾ ಇದ್ದೀವಿ, ನಾವೇ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಾವೇ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕೇನು ಪೊಲೀಸ್ ಸ್ಟಾಪ್ ಇಟ್ಟಿಲ್ಲ, ಮುಂದುವರಿಸ್ತೇವೆ ನಾವು ಹೋರಾಟನ. ಇವತ್ತು ಹೋರಾಟ ಮಾಡ್ತೇವೆ, ಗಡುವು ಕೊಡ್ತೇವೆ, ನಾವೆಲ್ಲ ನಾಯಕರು ಮಾತುಕತೆಯನ್ನು ಮಾಡ್ತೇವೆ, ಮುಂದಿನ ಹೋರಾಟವನ್ನು ರೂಪಿಸ್ತೇವೆ.